ಮುಂದಿನ ರಾಶಿ ವೃಷಭ ರಾಶಿ. ಈ ಒಂದು ವೃಷಭ ರಾಶಿಯ ಏಪ್ರಿಲ್ ತಿಂಗಳ ಟ್ಯಾರೋಟ್ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ಬಂದು ವೃಷಭ ರಾಶಿ. ಆ ಒಂದು ರಾಶಿ ಟ್ಯಾರೋಟ್ ರೀಡಿಂಗ್ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಖಂಡಿತ. ರಿಲ್ಯಾಕ್ಸ್ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ, ಈ ಒಂದು ವೃಷಭ ರಾಶಿಯವರಿಗೆ ಟ್ಯಾರೋಟ್ ಪ್ರಕಾರ ಏಪ್ರಿಲ್ ತಿಂಗಳಲ್ಲಿ ಅವರ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ. ಈ ಟ್ಯಾರೋಟ್ ಬಗ್ಗೆ ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಇದೊಂದು ಗಿಣಿಶಾಸ್ತ್ರ. ನಾವು ಗಿಣಿಶಾಸ್ತ್ರನ ಬದಲಾಯಿಸಿ ಇವಾಗ ಒಂದು ಟ್ಯಾರೋಟ್ ತರ ಮನುಷ್ಯನ ನಾವೇ ಎತ್ಕೊಂಡು ಹೇಳುವಂಥದ್ದು. ಖಂಡಿತ ಇದು ಏನಾಗುತ್ತೆ ಅಂದ್ರೆ, ಈ ಒಂದು ಕಾರ್ಡ್ಗೂ ನಮಗೂ ಅವಿನಾಭಾವ ಸಂಬಂಧ ಇರ್ತದೆ. ಯಾಕೆಂದ್ರೆ ಮನುಷ್ಯ ಯಾವ್ದನ್ನೇ ಯೂಸ್ ಮಾಡ್ಬೇಕು, ಯಾವ್ದನ್ನೇ ಪ್ರೀತಿ ಮಾಡ್ಬೇಕು ಅಂದ್ರೂ ಆ ಒಂದು ವ್ಯಕ್ತಿತ್ವದ ಬಗ್ಗೆ ಆ ಪರ್ಸನ್ಗೂ ಅದಕ್ಕೂ ಅಟ್ಯಾಚ್ಮೆಂಟ್ ಇರುತ್ತೆ. ಈಗ ನಾವು ಮನೇಲಿ ಯಾವ್ದೋ ಸಾಕು ಪ್ರಾಣಿ ಸಾಕಿರ್ತೀವಿ ಅನ್ಕೊಳ್ಳಿ, ಆ ಸಾಕು ಪ್ರಾಣಿಗೂ ನಮಗೂ ಬಂದಿರೋದೇ ಎಲ್ಲಿಂದ ಮೂಲದಿಂದ ಬಂದಿರುತ್ತೆ. ಆ ಪ್ರಾಣಿ ಜೊತೆ ನಮ್ಗೆ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ ಅಂತ ಅಂದ್ರೆ ಅದು ನಾವ್ ಹೆಂಗಿರ್ತೀವೋ ನಮ್ಮ ಮನೆ ವ್ಯಕ್ತಿತ್ವಗಳ ಜೊತೆ ಅದನ್ನು ಹಾಗೆ ಬೆಳೀತಾ ಹೋಗುತ್ತೆ. ಕರೆಕ್ಟ್ ಅಲ್ವಾ? ಸೊ ನಾವ್ ಯಾವ್ದು ಇರ್ಬೋದು, ಬಟ್ಟೆ ಅಂತ ತಗೊಂಡ್ರು ಕೂಡ ಆ ವಸ್ತುಗೊಂದು ಅಟ್ಯಾಚ್ಮೆಂಟ್ ಸಿಗುತ್ತೆ. ಕ್ಲಾತ್ ಅಂತ ಸಿಕ್ಕಿದಾಗ, ಸೊ ಪ್ರಾಣಿ ಅಂತ ಸಿಕ್ಕಾಗ ಅದು ಅಟ್ಯಾಚ್ಮೆಂಟ್. ಅದೇ ರೀತಿ ಟ್ಯಾರೋಟ್ ಅನ್ನು ಕೂಡ ನಮ್ಮ ವ್ಯಕ್ತಿತ್ವ ಒಂದು ಅವಿಭಾಜ್ಯ ಅಂಗನಾಗಿ ಅದು ನಮ್ಮ ಜೊತೆ ಸಂಬಂಧವನ್ನ ಹೊಂದಿರುತ್ತೆ. ನಾವ್ ಏನೇ ಕೇಳ್ಬೇಕು ಅಂತ ಅಂದಾಗ್ಲೂ ಕೂಡ ಆ ಸಮಯಕ್ಕೆ ಸದಾವಕಾಶಕ್ಕೆ ತಕ್ಕಂತೆ ಕಾಡನ್ನ ತೆಗೆದಾಗ ಅದ್ರ ಭವಿಷ್ಯವನ್ನ ಹೇಳುವಂತಹ ಶಕ್ತಿ ಈ ಟ್ಯಾರೋಟ್ಗೆ ಇರ್ತದೆ. ಹಾಗಾಗಿ ಇವತ್ತಿನ ಒಂದು ಟ್ರೆಂಡ್ ಅಲ್ಲಿ ಇದು ತುಂಬಾ ಚೆನ್ನಾಗಿ ಓಡ್ತಾ ಇದೆ. ಅವತ್ತಿನ ಗಿಣಿಶಾಸ್ತ್ರ ಬಹಳಷ್ಟು ಫೇಮಸ್ ಇರ್ತಿತ್ತು. ಅವಾಗೆಲ್ಲ ತುಂಬಾ ಏನೇ ಕೆಲಸ ಮಾಡಕ್ ಹೊರಟ್ರು ಇವತ್ತು ಗಿಣಿರಾಮನ ಹತ್ರ ಶಾಸ್ತ್ರ ಕೇಳ್ಕೊಂಡು ಹೋಗೋಣಪ್ಪ ಅಂತ ಹೇಳಿ. ಯಾಕೆಂದ್ರೆ ತುಂಬಾ ಪ್ರೀತಿ ಮಾಡ್ತಿದ್ದಾರೆ ರಾಮ ಗಿಣಿನ. ಹಾಗಾಗಿ ಆ ಗಿಣಿ ಏನಾದ್ರು ಎತ್ಕೊಳ್ತು ಅಂತದ ಕಾಡು, ಆ ಕಾಡಲ್ಲಿ ಬಂದಂತದ್ದು ಅವತ್ತಿನ ದಿವಸ ಅದೇ ನಡೀತಾ ಇತ್ತು. ಹಾಗಾಗಿ ನೋಡೋಣ ಈ ಒಂದು ವೃಷಭ ರಾಶಿಯವರಿಗೆ, ಈ ಒಂದು ಟ್ಯಾರೋಟ್ ಅಲ್ಲಿ ವೃಷಭ ರಾಶಿಯವರಿಗೆ ಯಾವ ರೀತಿ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ನೀವೇ ತೆಗಿಬೇಕು ಮೇಡಮ್, ಹೇಗಿದೆ ಅಂತ ಸ್ವಲ್ಪ ನೋಡಿ ಅವರ ಭವಿಷ್ಯವನ್ನ ಹಾರೈಸೋಣ. ಯಾಕಂದ್ರೆ ಕಾಯ್ತಾ ಇರ್ತಾರೆ ಎಲ್ಲಾರು, ನನಗೆ ಒಳ್ಳೇದ್ ಬರುತ್ತಾ ಅನ್ನೋದು. ಪ್ರತಿಯೊಬ್ರು ಬಯಸೋದು ಕೂಡ ಒಳ್ಳೇದೇನೆ, ಕೆಟ್ಟದನ್ನ ಯಾರು ಅಕ್ಸೆಪ್ಟ್ ಮಾಡಲ್ಲ. ನೋಡಿ ಯಾವ ಕಾರ್ಡ್ ಎತ್ತಿದ್ದೀವಿ, ದ ಮಾಸ್ಟರ್ ಕಾರ್ಡ್. ಯಾಕೆಂದ್ರೆ ನೋಡಿ, ಈ ಒಂದು ಟ್ಯಾರೋಟ್ ಅಲ್ಲೇ ಅತಿ ಹೆಚ್ಚು ಪ್ರಮುಖವಾದದ್ದು ಈ ಒಂದು ಮಾಸ್ಟರ್ ಕಾರ್ಡು. ಇದು ಒಂಥರ ಹೆಂಗೆ ಅಂದ್ರೆ ಕಿಂಗ್ ಇದ್ದಂಗೆ. ನಾವು ಕಾರ್ಡ್ಗಳು ಹಾಡ್ಬೇಕಾದ್ರೆ ಹೇಗೆ ಕಿಂಗ್ ಬರುತ್ತಲ್ಲ, ಸೊ ಅದೇ ತರ ಈ ದ ಮಾಸ್ಟರ್ ಅಂತ ಹೇಳಿದ್ರೆ ನೀವು ಈ ವರ್ಷ, ಈ ಒಂದು ತಿಂಗಳು ಸೂಪರ್ ಅಂತ ಹೇಳ್ಬೋದು. ದ ಮಾಸ್ಟರ್, ದ ವರ್ಲ್ಡ್ ಅಲ್ಲಿ ನಮ್ಗೆ ಏನಾದ್ರು ಬೇಕು ಅಂತ ಅಂದ್ರೆ ಅದು ಮಾಸ್ಟರ್ ಇಂದಾನೇ ಶುರು ಆಗೋದು, ಗುರುಗಳಿಂದಾನೇ ಶುರು ಆಗೋದು. ಯಾಕೆಂದ್ರೆ ನಮ್ಮ ಕಲಿಕೆ ಮತ್ತೆ ವಿದ್ಯೆ ಅನ್ನೋದು ಗುರುಗಳಿಂದಾನೇ ಶುರು ಆಗೋದ್ರಿಂದ ನಾವು ಕಲಿಯುವಂತಹ ವಿದ್ಯೆ ಆ ಇಂದ ಹಿಡಿದು ಇವತ್ತು ಅಮೆರಿಕನೂ ಆಳ್ತೀವಿ. ಖಂಡಿತ ಅಲ್ವಾ? ಸೊ ಅಮೆರಿಕನ ಆಳ್ಬೇಕು ಅಂತ ಅಂದ್ರೆ ದ ಮಾಸ್ಟರ್ ಇಲ್ದೆ ಯಾವುದೇ ಕಾರಣಕ್ಕೂ ಆಗಲ್ಲ. ಈ ಒಂದು ತಿಂಗಳಲ್ಲಿ ನೀವೇ ಕಿಂಗ್ ಅಂತ ಹೇಳ್ಬೋದು. ಅನ್ಕೊಂಡಂತಹ ಕೆಲಸಗಳಲ್ಲಿ ಸಖತ್ತು ಒಂದು ಒಳ್ಳೆ ಪ್ರಾಫಿಟ್ ಅನ್ನ ನೋಡುವಂತಹ ಒಂದು ವೃಷಭ ರಾಶಿಯವರಿಗೆ ಈ ಒಂದು ಯೋಗ ಅಂತ ಹೇಳ್ಬೋದು. ನೋಡಿ, ಯಾರು ಎಲ್ಲವನ್ನು ಹೇಳುವಂತಹ ಭವಿಷ್ಯ, ನಾವು ಕೂಡ ಮನುಷ್ಯರೇ ಮೇಡಮ್. ನಾವೇನ್ ಹೇಳಿದ ತಕ್ಷಣ ತುಂಬಾ ಜನ ನೋಡಿ ಅದ್ ಏನು ಅಂತ ಗೊತ್ತಿಲ್ಲ. ನಿಮ್ಮ ಒಂದು ರಿಲ್ಯಾಕ್ಸ್ ಸ್ಟುಡಿಯೋದಲ್ಲಿ ಎಲ್ಲ ಮಾಡುವಂತ ನಾನು ನೋಡಿದ್ದೀನಿ. ನೈಜತೆ ಇದೆ. ಹೌದು, ಎಲ್ಲೂ ಕೂಡ ಒಂದು ಇವತ್ತಿನ ವರ್ತಮಾನ ಕಾಲದಲ್ಲಿ ಹೇಳ್ತಾ ಇರೋದು ನಾನು, ಇವತ್ತೇನ್ ನಡೀತಿದೆ ಅನ್ನೋದ್ರ ಭವಿಷ್ಯದ ಮೇಲೆ ಎಲ್ಲೋ ಒಂದ್ ಕಡೆ ಮನುಷ್ಯ ದೇವರಾಗಕ್ ಸಾಧ್ಯ ಇಲ್ಲ. ನಾವ್ ಇಲ್ಲಿ ಗೊತ್ತಿದೀವಿ ಅಂತಾನೆ ಒಂದ್ ದಾರಿ ಹೇಳ್ತೀವಿ ಅಷ್ಟೇ. ಈಗ ವೈದ್ಯ ಅವನ ಹತ್ರ ಹಾಸ್ಪಿಟಲ್ಗೆ ಹೋಗಿ ನಾವು ತೋರಿಸ್ತಿದೀವಿ ಅಂತ ಅಂದ್ರೆ ಅವ್ನ ಕೈಯಿಂದ ಹುಷಾರಾಗುತ್ತೆ ಅಂತ ನಾವ್ ಹತ್ರ ಹೋಗಿದೀವಿ. ಸೊ ಆ ವೈದ್ಯನ್ನ ನಾವು ದೇವರಾಗಿ ನೋಡ್ತೀವಿ. ಆ ಜ್ಯೋತಿಷ್ಯ ಹತ್ರ ಬರತ್ರ ನಾವು ದೇವರಾಗಿ ನೋಡ್ತಾ ಇರ್ತೀವಿ. ಅವ್ರು ಯಾರು ದೇವರಲ್ಲ. ಯಾಕೆಂದ್ರೆ ಮನುಷ್ಯ ಅವ್ರಿಗೆ ಆದಂತಹ ಒಂದು ಆಸೆ ಆಕಾಂಕ್ಷೆಗಳು ಎಲ್ಲವನ್ನೂ ಕೂಡಿ ಪಂಚತತ್ವಗಳಿಂದ ಕೂಡಿರುವಂತಹ ಒಬ್ಬ ಮನುಷ್ಯ ಅವನು ಕಲ್ತಂತಹ ವಿದ್ಯೆಯಲ್ಲಿ ಮಾರ್ಗದರ್ಶನಗಾಗಿ ಹೋಗ್ತಾನೆ. ಖಂಡಿತ. ಅದಕ್ಕೆ ಅವನ ಜ್ಯೋತಿಷಿ ಅನ್ನೋದು. ಇಷಿ ಅಂದ್ರೆ ಏನು? ಒಂದು ಜ್ಯೋತಿಷ್ಯವನ್ನ ಬೆಳಕಿನ ಮಾರ್ಗದಲ್ಲಿ ತಗೊಂಡೋಗುವಂತಾನೆ. ಅದು ಯಾರು ಇರ್ಬೋದು. ನಾವು ಮಾರ್ಗದರ್ಶಕರಾಗಿ ಇಂಥ ದಾರಿಲಿ ಹೋಗಿ ಅಂತ ಹೇಳಿ ಸಜೆಷನ್ ಮಾಡಿದ್ರೆ ಮಾತ್ರ ರೂಟ್ಸ್ ನಮ್ ಜೀವನದಲ್ಲಿ ಏನಾದ್ರು ಒಂದು ಪ್ಲಾನ್ ಬೇಕು. ಪ್ಲಾನ್ ಇಲ್ದೆ ಲೈಫ್ ನಡೆಯೋದಿಲ್ಲ. ಆ ಪ್ಲಾನ್ ಅಲ್ಲಿ ಹೋಗ್ತಾ ಇದೀವಿ ಅಂತ ಅಂದ್ರೆ ಆ ಪ್ಲಾನ್ ಹೇಳ್ಕೊಡಕ್ ಒಬ್ಬ ಬೇಕಲ್ಲ, ಇಂಥ ಮಾರ್ಗ ಅನ್ನೋದ್ ಬೇಕಲ್ಲ. ಆ ಮಾರ್ಗವನ್ನ ಹೇಳ್ಕೊಡೋನೆ ಜ್ಯೋತಿಷಿ ಆಗಿರೋದ್ರಿಂದ ಇಲ್ಲಿ ದೇವ್ರು ಅನ್ನೋದನ್ನ ಬಿಂಬಿಸೋದಕ್ಕಿಂತ ಹೆಚ್ಚಾಗಿ ಅವ್ರನ್ನ ನಂಬಿಕೆ ಇಟ್ಟು ಅವ್ರನ್ನ ಓದಂತಹ, ಅವ್ರು ಹೇಳ್ದಂತಹ ದಾರಿಯಲ್ಲಿ ನೀವು ನಡೆಯೋದ್ರಿಂದ ಅವಳಿಗೊಂದು ಸದವಕಾಶ ಸಿಗುತ್ತೆ ಅಂತ ಹೇಳಿ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಅವನಿಗೇ ಆದಂತಹ ವೈವಿಧ್ಯತೆ, ವಿಭಿನ್ನತೆ ಪ್ರತಿಯೊಂದು ಇರುತ್ತೆ. ಅದನ್ನ ನಾವು ಗುರ್ತಿಸ್ಕೋಬೇಕು. ಪ್ರತಿಯೊಬ್ಬ ಮನುಷ್ಯ ಹುಟ್ಟಿರ್ಲಿ ಮೇಡಮ್, ಅವನಲ್ಲೊಬ್ಬ ಟ್ಯಾಲೆಂಟ್ ಇದ್ದೇ ಇರುತ್ತೆ. ಬಟ್ ಆ ಟ್ಯಾಲೆಂಟ್ ಯಾವುದು, ನನ್ನಲ್ಲಿರೋ ಒಂದು ವ್ಯಕ್ತಿತ್ವ ಏನು, ನಾನು ಆ ವ್ಯಕ್ತಿತ್ವನ ತಗೊಂಡ್ ಬರೋದ್ರ ನಾನು ಯಾವ್ದ್ರಲ್ಲಿ ಪ್ರಕಾಶಮಾನವಾಗ್ತೀನಿ, ಡೆವಲಪ್ಮೆಂಟ್ ಆಗ್ತೀನಿ, ನಾನು ಯಾವ್ದ್ರ ಬಗ್ಗೆ ಫೋಕಸ್ ಮಾಡ್ಬೇಕು ಅನ್ನೋದನ್ನೆಲ್ಲ ನಾವು ತಿಳ್ಕೊಂಡಿರ್ಬೇಕಾದ್ರೆ ಆ ಫೋಕಸ್ ನ ಹೇಳ್ಕೊಡೋರು ಯಾರು, ದಾರಿ ತಗೊಂಡೋಗೋರು ಯಾರು? ಈ ತರ ಜ್ಯೋತಿಷಿಗಳು. ಈ ಟ್ಯಾರೋಟ್ ಅಲ್ಲೂ ಕೂಡ ನಮ್ಗೆ ಏನಾಗುತ್ತೆ ಅಂತ ಅಂದ್ರೆ ಜೀವನದ ಮಾರ್ಗದರ್ಶನವನ್ನ ಮಾಡುವಂಥದ್ದು. ನೋಡಿ, ಈ ಒಂದು ಮಾಸ್ಟರ್ ಕಾರ್ಡ್ ಬರ್ತಾ ಇದೆ ಅಂತ ಅಂದ್ರೆ ವೃಷಭ ರಾಶಿಯವರಿಗೆ ಈ ಒಂದು ತಿಂಗಳು ಕಿಂಗ್ ಅಂತ ಹೇಳಿ. ನೀವು ಲೈಫ್ ಅಲ್ಲಿ
ಕಿಂಗ್ ಆಗ್ಬೇಕು ಅಂತ ಅಂದ್ರೆ ಆ ರಾಜನ ಒಂದು ವಿಚಾರಗಳನ್ನ ನಾವು ತಗೋಬೇಕಾಗತ್ತೆ. ಸುಮ್ನೆ ನಾನು ಮನೇಲೆ ಕುತ್ಕೊಂಡು ಕಿಂಗ್ ಆಗ್ತೀನಿ ಅಂದ್ರೆ ಆಗಲ್ಲ. ಹೌದು ಅಲ್ವಾ? ಮನೇಲಿರೋ ಮಕ್ಕಳೇ ಮರ್ಯಾದೆ ಕೊಡಲ್ಲ. ಹೌದು. ಇನ್ನು ಹೊರಗ್ನವ್ರ ಮರ್ಯಾದೆ ಕೊಡ್ಬೇಕಂದ್ರೆ ನಮ್ಮ ವ್ಯಕ್ತಿತ್ವವನ್ನ ಆತರ ಬಿಲ್ಡ್ ಮಾಡ್ಕೋಬೇಕಾಗತ್ತೆ, ನಮ್ಮ ಲೈಫ್ ನ ಆ ರೀತಿ ಬಿಲ್ಡ್ ಮಾಡ್ಕೋಬೇಕಾಗತ್ತೆ. 4 ಜನ ನಮಗೆ ಗೌರವ ಕೊಡೋ ರೀತಿಯಲ್ಲಿ ನಾವು ಬೆಳಿಬೇಕಾಗತ್ತೆ. ನೋಡಿ, ವೃಷಭ ರಾಶಿಯವರಿಗೆ ಆಲ್ರೆಡಿ ಶುಕ್ರ ಅಧಿಪತಿ ಅಂತ ಹೇಳ್ತೀನಿ. ವೀನಸ್, ಲಕ್ಷ್ಮಿನೇ ನಿನ್ ಜೊತೆ ಇದ್ದಾರೆ. ಲಕ್ಷ್ಮಿ ಬಂದಾಗ ಕೈ ಚೆಲ್ಬೇಡಿ. ಹಣಕ್ಕೆ ಯಾವತ್ತು ಸ್ವಲ್ಪ ಮಹತ್ವ ಕೊಡಿ, ಸ್ವಲ್ಪ ಕೈ ಹಿಡಿರಿ. ಯಾಕಂದ್ರೆ ನಾವು ಹೋಗುವಂತಹ ದಾರಿ, ನಮ್ಮ ಜೊತೆ ಇರುವಂತಹ ವ್ಯಕ್ತಿತ್ವಗಳು, ನಮ್ಮ ವ್ಯಕ್ತಿಗಳು ನಮ್ಮ ದಾರಿದೀಪವನ್ನ ಚೇಂಜ್ ಮಾಡೋಂತರಾಗ್ಬೇಕು. ನಮ್ಮ ದಾರಿದೀಪವನ್ನ ಹಾರಿಸೋಂತರಾಗ್ಬಾರ್ದು. ಹಾಗಾಗಿ ನೀವು ಮಾಸ್ಟರ್ ಕಾರ್ಡ್ ತೆಗ್ದಿದ್ದೀರಾ ಅಂದ್ರೆ ಈ ಒಂದು ತಿಂಗಳು ತುಂಬಾ ಚೆನ್ನಾಗಿದೆ. ಆದ್ರೆ ವೃಷಭ ರಾಶಿಯವರು ಯಾವಾಗ್ಲೂ ಯಾವ್ದು ನಂಬಬೇಕು, ಏನು ನಂಬಾರ್ದು ಅನ್ನೋದನ್ನ ನೋಡ್ತಾ ಹೋದ್ರೆ ಲೈಫಲ್ಲಿ ತುಂಬಾ ಚೇಂಜಸ್ ನ ನೋಡ್ತಾ ಹೋಗ್ತೀರಿ. ಅಧಿಕ ಖರ್ಚುಗಳಿಗೆ ಕಡಿವಾಣ ಹಾಕಿ. ಇಷ್ಟು ದಿವಸ ಸ್ವಲ್ಪ ವೃಷಭ ರಾಶಿಯವರು ನೋವುಗಳನ್ನೇ ನೋಡ್ತಾ ಇದ್ರು. ಯಾಕೆಂದ್ರೆ ಗುರು ಅವರಿಗೆ ಧನಸ್ಥಾನದಲ್ಲಿದ್ರು ಕೂಡ ಧನದ ಸಹಾಯ ಬರ್ಬೇಕು ಅಂತ ಅಂದ್ರೆ ಕಷ್ಟ. ನೋಡಿ, ಕೋಟ್ಯಾಂತರ ಜನ ವೃಷಭ ರಾಶಿಲಿ ಇದ್ದಾರೆ. ಎಲ್ಲರ ವೃಷಭ ರಾಶಿ ಒಂದೇ ತರ ಇರಲ್ಲ. ಯಾಕಂದ್ರೆ ಅವ್ರ ಟೈಮ್ ಚೇಂಜ್ ಇರುತ್ತೆ. ಅವ್ರ ಟೈಮ್ ಚೇಂಜ್ ಇದೆ ಅಂದಾಗ ಅವ್ರಲ್ಲಿ ನಡೆಯುವಂತ ದಶಾಭುಕ್ತಿನೂ ಚೇಂಜ್ ಇರುತ್ತೆ. ನಿಮ್ಮ ಒಂದು ದಶಾಭುಕ್ತಿ ನೋಡ್ಕೊಳ್ಳಿ. ಆ ದಶಾಭುಕ್ತಿಯ ಆಧಾರದ ಮೇಲೆ ನಿಮ್ಮ ಲೈಫ್ ನಡೀತಿರುತ್ತೆ. ಹಂಗಂತ ಜ್ಯೋತಿಷ್ಯವನ್ನೇ ಕೇಳ್ಕೊಂಡು ಟ್ಯಾರೋಟನ್ನೇ ನೋಡ್ಕೊಂಡ್ಬೇಡಿ. ಬಟ್ ಇದ್ರ ಮುಖಾಂತರ ಅಂದ್ರೆ ಏನ್ ತೋರಿಸುತ್ತೆ, ಅದ್ರ ಮುಖಾಂತರ ದಾರಿದೀಪವಾಗಿ ತೋರಿಸುತ್ತೆ. ಅದ್ರ ಪ್ರಕಾರ ನೀವು ನಡೀತಾ ಹೋದ್ರೆ ನೀವು ಲೈಫಲ್ಲಿ ತುಂಬಾ ಚೇಂಜಸ್ ನ ನೋಡ್ತಾ ಹೋಗ್ಬೋದು. ಮಾಸ್ಟರ್ ಕಾರ್ಡು ಲೈಫ್ ನ ತುಂಬಾ ಚೇಂಜಸ್ ಮಾಡುತ್ತೆ. ಹುಣ್ಣಿಮೆ ಕಳೆದ ನಂತರ ನಿಮ್ಮ ಲೈಫಲ್ಲಿ ಬದುಕಲ್ಲಿ ಬಹಳಷ್ಟು ಕಳ್ಕೊಂಡಿದ್ದೆಲ್ಲ ವಾಪಸ್ ಪಡೆಯುವಂಥದ್ದು, ಅಥವಾ ನಿಮಗೆ ಯಾರು ಕೆಟ್ಟದನ್ನ ಮಾಡಕ್ಕೆ ಹೊರಟಿದ್ದಾರೋ ಆ ವ್ಯಕ್ತಿಗಳ ನೋವನ್ನ ತಿನ್ನುವಂಥದ್ದೆಲ್ಲ ಆಗ್ತಾ ಹೋಗುತ್ತೆ. ವೃಷಭ ರಾಶಿಯವರು ಯಾವಾಗ್ಲೂ ಕಿಂಗ್ ಆಗ್ತೀರಿ, ಕಿಂಗ್ ಆಗಿರ್ಲೇಬೇಕು. ಅವ್ರು ಒಂದು ಯಾವುದೇ ಕಾರಣಕ್ಕೂ ಒಬ್ಬ ಸೇನಾಧಿಕಾರಿ, ಆಡಳಿತಾಧಿಕಾರಿ ಅವನು ಕಿಂಗ್ ಆಗಕ್ಕಾಗಲ್ಲ, ಕಿಂಗು ಸೇನಾಧಿಕಾರಿ ಆಗಕ್ಕಾಗಲ್ಲ. ನೀವು ಕಿಂಗ್ ಆಗೇ ಇರ್ತೀರಿ ವೃಷಭ ರಾಶಿಯವರು. ಖಂಡಿತ ಒಳ್ಳೇದಾಗತ್ತೆ. ಈ ವರ್ಷ ನಿಮ್ಮ ಕಿಂಗ್ ನ ವ್ಯಕ್ತಿತ್ವವನ್ನ ವ್ಯಕ್ತಪಡಿಸುವಂತಹ ಕಾರ್ಡು ಮೇಡಮ್ ಅವರು ತೆಗೆದಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಲೈಫ್ ಉದಯೋನ್ಮುಖವಾಗಿ ಬೆಳವಣಿಗೆಗೆ ಬರುತ್ತೆ ಅನ್ನೋದನ್ನ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ವೃಷಭ ರಾಶಿಯ ಟ್ಯಾರೋಟ್ ರೀಡಿಂಗ್ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.